ಎರಡು ವಿಚಾರ. ಅದು ಯಾಕೆ ಮಾನ್ಯ ಸುರೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅಲ್ಲಿ ಇದ್ದಾಗ ಹೇಳಿದ್ದನ್ನು ಎತ್ತಿ ತೋರಿಸಿದ್ರು ನೀವು. ಅದಕ್ಕೆ ಯಾವುದೂ ಕಾರಣ ಇರಲಿಲ್ಲ. ಯುವರ್ ಸೆಲ್ಫ್ ವಾಲಂಟಿಯರ್ ಟು ಆಸ್ ದಿಸ್ ಕ್ವೆಶ್ಚನ್. ನಾನು ಈ ಕ್ವೆಶ್ಚನ್ ನೀವು ನಮಗೆ ಕೇಳಿದ್ದು, ಈ ಸಾಲಿನವ್ರಿಗೆ ಕೇಳಿದ್ದು ತಪ್ಪಂತ ಹೇಳೋದಿಲ್ಲ, ಆದರೆ ಇದು ಅನ್ಟೈಮ್ಲಿ ಕ್ವೆಶ್ಚನ್. ಆದರೂ ಇದೆಲ್ಲ ಏನಿದೆ ಚರ್ಚಾ ವಸ್ತು. ಅಲ್ಲಿ ನಾವು ಮಾಡಿದ್ದನ್ನು ನೀವು ಹೆಂಗೆ ತೋರಿಸ್ತೀರಲ್ಲ, ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗೆ ಮಾಡ್ತೀರಲ್ಲ, ಅದನ್ನು ನಾವು ಹೇಳಬೇಕಾಗತ್ತೆ. ಈಗ ಕೇಳಿ ಎರಡೇ ಸಲ ಆಧಾರ ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಈಗ ಉತ್ತರ ಇಲ್ಲ, ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಮಾತಾಡಕ್ಕೆ ಅವಕಾಶ ಕೊಡ್ರಿ, ಮಾತಾಡಕ್ಕೆ ಅವಕಾಶ ಕೊಡ್ರಿ. ಹೌದು, ಮಾತಾಡಕ್ಕೆ ಅವಕಾಶ ಕೊಡ್ರಿ. ನಾನು ಮತ್ತೆ ಸ್ಪಷ್ಟಗೊಳಿಸ್ತೇನೆ. ಉದ್ದೇಶಪೂರ್ವಕವಾಗಿ ರಾಜಭವನದ ಫೋನ್ ಟ್ಯಾಪಿಂಗ್ ಅಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ನಿನ್ನೆ ಅದನ್ನೇ ಹೇಳಿದ್ರು, ಇವತ್ತು ಅವರು ಅದನ್ನೇ ಹೇಳಿದ್ದಾರೆ. ಅದರ ಫೋನ್ ಟ್ಯಾಪಿಂಗ್ ನಡೀತಾ ಇದೆಯಾ? ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಮಾಡ್ಕೊಳ್ರಿ. ನಾವ್ ಹೇಳಿದಲ್ಲ, ಅವರೇ ಹೇಳಿದ್ದು. ನಾವ್ ಹೇಳಿದಲ್ಲ, ಅವರೇ ಹೇಳಿದ್ದು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಷ್ಟೇ ಇರೋದು, ಆಯ್ತಾ? ಈಗ ಸರ್ ಒಂದೇ ಒಂದು ಪ್ರಶ್ನೆ ಇರೋದು, ರಾಷ್ಟ್ರಗೀತೆಗೆ ತಮ್ಮ ಪ್ರಕಾರ ಅವಮಾನ ಆಗಿದ್ಯಾ ಇಲ್ಲ ಅಷ್ಟೇ ಹೇಳ್ಬಿಡಿ. ಇಲ್ಲ ಒಂದ್ ನಿಮಿಷ ಅಣ್ಣ ಕುತ್ಕೊಳ್ಳಿ. ರಾಷ್ಟ್ರಗೀತೆಗೆ ರಾಷ್ಟ್ರಪತಿಗಳು ಅವಮಾನ ಮಾಡಿದ್ದಾರೆ. ಇವರು ಹಿರಿಯರು, ಇವ್ರ ಮಾತು ಮುಂಚೆ ಒಂದ್ ಸೆಕೆಂಡ್ ಬಿಡ್ತೀವಿ. ಕಾನೂನು ಸಚಿವರ ಇವತ್ತಿನ ಈ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕು. ಯಾಕೆಂತಂದ್ರೆ ಮೊನ್ನೆನೂ ಮಾಡಿದರೆ, ಇವತ್ತು ಮಾಡಿದ್ದಾರೆ. ಯಾರು ಮಾಡಿದ್ರು? ಸರ್ಕಾರ ಮಾಡ್ತಾ ಇದೆ. ಇವರಿಗೆ ಡೆಲ್ಲಿಯಿಂದ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾರು ಫೋನ್ ಕತ್ತರಿ ಏನು ಮಾಡಿದ್ರು? ಪದೇ ಸದನದಲ್ಲಿ ಹೇಳಿರೋದು, ಪದೇ ಸದನದಲ್ಲಿ ಹೇಳಿರೋದು. ಹಾಗಾದ್ರೆ ಫೋನ್ ಕತ್ತಲಿಕ್ಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿಲ್ಲ. ರಾಜ್ಯಭವನದ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ. ಇವತ್ತು ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಮೊನ್ನೆ ಹೇಳಿದ್ರು, ಇವತ್ತು ಹೇಳಿದ್ರು. ಯಾರು ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಕೇಶವ್ ಕೃಪಾ ಇಂದಾನು ಫೋನ್ ಹೋಗುತ್ತೆ. ಕೇಶವ್ ಕೃಪಾ ನಿಮಗೆ ಇಟಾಲಿಂದ ಫೋನ್ ಬರುತ್ತೆ. ಅದಕ್ಕೆ ರಾಜ್ಯಪಾಲರು ತಪ್ಪಂತ ಒಪ್ಕೊಂತೀರಾ? ಮಾನ್ಯ ಎಚ್ ಕೆ ಪಾಟೀಲ್ ಏನು ರಾಜಭವನಕ್ಕೆ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ್ರು. ದಯಮಾಡಿ ಅದರ ವಿವರಣೆಯನ್ನ ಈ ಟೇಬಲ್ ಮಾಡ್ಲಿ. ಅಲ್ಲಿ ತನಕ ಮುಂದುವರೆಯಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ಲಿ ಟೇಬಲ್. ಹೆಂಗೋಗುತ್ತಾ? ಯಾರು ಫೋನ್ ಮಾಡಿದ್ರು? ಹೆಂಗೆ ಅಧಿಕೃತವಾಗಿ ಸದನದಲ್ಲಿ ಹೇಳಿದ್ರು? ಅವರು ಹೆಂಗೆ ಸದನದಲ್ಲಿ ಹೇಳಿದ್ರು ಹೇಳಿ? ಅದರ ಫೋನ್ ಟ್ಯಾಪಿಂಗ್ ನಡೆದಿಲ್ವಾ ಈ ಸರ್ಕಾರದಿಂದ? ಇವರು ಅಲ್ಲಿ ಕೇಶವ್ ಕೃಪಾನಲ್ಲಿ ರಿಪೋರ್ಟ್ ತೋರ್ಸಕ್ಕೆ ಮಾತಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದೆಲ್ಲ ನಿಮ್ಮ ಹತ್ರನೇ ಇದೆ.
ಆಯ್ತಪ್ಪ, ಒಂದ್ second. ಒಂದ್ second. ಒಂದ್ ತಾವೆಲ್ಲ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ಅಲ್ಲ, ಮಾನ್ಯ ಇವರು ಐಟಿ ಸಚಿವರು ಇವರು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಐಟಿ ಸಚಿವರು ಐಟಿ ಸಚಿವರು ಶೇರ್ ಷಡ್ಯಂತ್ರ ರಾಜಭವನದ ಫೋನ್ ಟ್ಯಾಪಿಂಗ್ ವಿಷಯವನ್ನ ಮಾಡಿರೋದು. ದಯಮಾಡಿ ಕಾನೂನು ಸಚಿವರು ಮೊನ್ನೆ ಸದನದಲ್ಲಿ ಏನ್ ಹೇಳಿದ್ರು, ಇವತ್ತು ಸದನದಲ್ಲಿ ಏನ್ ಹೇಳಿದ್ದಾರೆ, ದಯಮಾಡಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಎಕ್ಸ್ಪ್ಲನೇಷನ್ ಕೊಡಿ, ಆಮೇಲೆ ಆಯ್ತಪ್ಪ, ಕೂತ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ. ವೇಟ್ ಒಂದ್ ಸೆಕೆಂಡ್. ಯಾರು ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಯಾರು ಎಕ್ಸ್ಪ್ಲನೇಷನ್ ಕೊಡ್ಬೇಕು? ನೀವೇ ಕೊಡ್ಬೇಕಾಗಿರೋದು. ನೀವು ನೀವು ತನಿಖೆ ಮಾಡಬೇಕು ಅಂತೇಳಿ ಕೇಳ್ರಿ, ಅವಾಗ ತನಿಖೆ ಕೊಡ್ತೇವಂತ. ಕೊಡಿ. ನೀವು ತನಿಖೆ ಆಗ್ಲಿ. ಅಲ್ಲ, ಕಾನೂನು ಸಚಿವರು ನೀವು ತನಿಖೆ ಕೇಳ್ತಾ ಇದು ಇರೋರು ನೀವು. ತನಿಖೆ ಪ್ರಶ್ನೆ ಇಲ್ಲ. ಎಚ್.ಕೆ. ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ, ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವ್ರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಇದರಿಂದ ಗೊತ್ತಾಗುತ್ತೆ. ಅಧ್ಯಕ್ಷರೇ, ಲಾಜಿಕ್ ಇದೆ ಅಧ್ಯಕ್ಷರೇ. ಇವ್ರು ಮಾತನಾಡೋ ಸಂದರ್ಭದಲ್ಲಿ ನಿಮ್ದು ಎಲ್ಲ ನಿಮ್ಗೆ ಫೋನ್ ಬರುತ್ತೆ ಅಂತ ಲಾಜಿಕ್ ಇದೆಯಾ ಇದಕ್ಕೆ? ಪ್ರಿಯಾಂಕಾ ಟ್ಯಾಪಿಂಗ್ ಮಿಷನ್ ಇಟ್ಕೊಂಡಿರ್ಬೇಕು. ಲಾಜಿಕ್ ಇದೆಯಾ ಏನಾದ್ರು ಸರ್ ನಿಮ್ದ್ರಲ್ಲಿ? ನಿಮ್ಮವರೇ ಇದಾರಲ್ಲ, ತನಿಖೆ ಹಚ್ಚಿದೆ, ಬರೀರಿ ಲೆಟರ್ ನೋಡೋಣ. ಮೋದಿ ಅವರಿಂದ ಶಾ ಅವರಿಂದ ರಾಜ್ಯಪಾಲರಿಗೆ ಮೇಲಿಂದ ಈ ರೀತಿ ಅವಮಾನ ಮಾಡೋದು ಒಳ್ಳೆಯದಲ್ಲ. ಎಸ್, ಓಕೆ. ಸುಮ್ನೆ ಲಾಜಿಕ್ ಇರ್ಲಾರ್ದೆ ಮಾತಾಡಿದ್ರೆ ನಾವೇನಾಗ್ತದೆ? ನಿಮ್ಗೆ ಮೇಲಿಂದ ಫೋನ್ ಬಂದಿದೆ ವಿಚಾರದಲ್ಲಿ ಸುಮ್ಮನೆ ಚರ್ಚೆ ಮಾಡ್ತೀರಿ. ಯಾರು ಒಂದು ಹೇಳಿದ ವಿಚಾರಕ್ಕೆ ತಕೊಂಡು ಎಲ್ಲೆಲ್ಲಿ ಹೋಗ್ತೀರಿ? ತಾವಿಗೆ ಹೇಳಿ. ಇಲ್ಲ ನೋಡಿ, ನಾವೇನು ಆ ವಿಚಾರನ ತೆಗೆದಿಲ್ಲ. ಗೌರವಾನ್ವಿತ ಲಾ ಮಿನಿಸ್ಟ್ರು ಬೇರೆ ಯಾರನ್ನ ಹೇಳಿದ್ರು ಪರವಾಗಿಲ್ಲ. ಲಾ ಮಿನಿಸ್ಟ್ರು ಆನ್ ದಿ ಫ್ಲೋರ್ ಹೇಳಿದ್ದಾರೆ, ಅದು ರೆಕಾರ್ಡ್ಗೆ ಹೋಗಿದೆ. ರಾಜ್ಯಪಾಲರದ ಫೋನು ಟ್ಯಾಪಿಂಗ್ ತರ ಮಾತಾಡಿದ್ದಾರೆ ಅವರು. ರಾಜ್ಯಪಾಲರು ಡೆಲ್ಲಿಯಿಂದ ಫೋನ್ ಬಂತು, ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಹೇಳಿ. ಹೆಂಗ್ ಗೊತ್ತಾಯ್ತು ಇವ್ರಿಗೆ, ಎಚ್.ಕೆ. ಪಾಟೀಲ್ ಅವ್ರಿಗೆ? ಒಂದೇ ನಿಮಿಷ ಮಾತಾಡ್ತೀರಿ, ಲೆಟ್ ಹಿಮ್ ಟಾಕ್. ಪ್ರಿಯಾಂಕಾ ಅವ್ರೆ ಮಾತಾಡ್ಲಿ. ಆಮೇಲೆ ಪ್ರತಿಯೊಂದಾಗ ಆ ಕಡೆ ಈ ಕಡೆ ಪ್ರತಿಯೊಂದು ಮಾತಿಗೆ ಅಲ್ಲಿ ಇಲ್ಲಿಂದ ಮಾತಾಡೋದು ಏನು ಅರ್ಥ ಇಲ್ವ ಇದಕ್ಕೆ? ಅಂಗನವಾಡಿ ಮಿನಿಸ್ಟರ್ ಅಂತ ಆಯ್ತು, ಒಂದ್ ಸೆಕೆಂಡ್. ಅದಲ್ಲ, ಗಲಾಟೆ ಆಯ್ತ ದಯವಿಟ್ಟು ಸಭಾಧ್ಯಕ್ಷ. ಈಗ ಅಧ್ಯಕ್ಷರೇ, ಈ ಲಾಸ್ಟ್ ಬೆಂಚಸ್ ಅವರಲ್ಲ, ಅಲ್ಲಾಗ್ಲಿ ಇಲ್ಲಾಗ್ಲಿ ಭಯ ಆಯ್ತದೆ ಸಭಾಧ್ಯಕ್ಷರು. ಏನು ಸ್ವಲ್ಪ ಸುರೇಶ್ ಮಾತಾಡ್ಲಿ. ಮಾತಾಡಿ, ಒಡೆಗೆ ಬರ್ತೀರಲ್ರಿ, ಭಯ ಹಿಡಿತೀರಲ್ರಿ. ನೋಡಿದ್ರೆ ಅಧ್ಯಕ್ಷರೇ, ಅವ್ರ ಮನಸ್ಸಿಗೆ ಬಂದವ್ ನಡ್ಕೊಂಡ್ರೆ ಚಂದ್ರಬಸಪ್ಪ ಅವರೇ, ನೀವು ಯಾರಿಗೆ ಪಾಠ ಹೇಳ್ತೀರಿ? ನೀವು ಫಸ್ಟ್ ಕರೆಕ್ಟ್ ಆಗಿ, ನೀವೇ ಸರಿ ಇಲ್ಲ, ನೀವು ಇದನ್ನ ಇಲ್ಲಿ ಎತ್ಕೊಂಡು ಎಂತ ಮಾಡ್ತೀರಿ? ನೀವು ಮಾತಾಡಿ. ಅಧ್ಯಕ್ಷರೇ, ಈಗ ಆ ವಿಷಯ ಮುಗಿಸಬಾರ್ದಲ್ಲ. ಎಚ್.ಕೆ. ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಭರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗ್ ಹೇಳಿದ ಕೂಡಲೇ ಅವ್ರು ಬಿಟ್ಟು ಅದು ಬೇಡ, ಡೈವರ್ಟ್ ಹೋಗೋದು ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ. ಸತ್ಯ ಆಯ್ತದನ್ನ ಎದುರಿಸ್ಬೇಕು. ಹಿಂಗೆ ಇದ್ರೆ ಹೇಳ್ತೇನೆ ಕೇಳ್ರಿ. ಈ ರಾಜ್ಯಪಾಲರು ಯಾರ ಕೈ ಕೆಳಗೆ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೆಳಗೆ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ, ಈಗ ಫೋನ್ ಕರೆ ಬರ್ತಾ ಇದೆ ಅಂತ ಹೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ ಡೆಲ್ಲಿ? ಶುಡ್ ದೇ ನಾಟ್ ಅಟ್ ಲೀಸ್ಟ್ ಇಶ್ಯೂ ಎ press note saying that there is no communication between Home Ministry and Rajyapal?
ಹೇಳ್ಬೇಕಾ ಹೇಳ್ಬಾರ್ದು ಅಧ್ಯಕ್ಷರೇ, ಅವರೇ ಒಪ್ಕೊಳ್ತಾ ಇದ್ದಾರೆ. ಅವರೇ ಒಪ್ಕೊಂಡ್ಬಿಟ್ರು ಈಗ. ಫೋನ್ ಟ್ಯಾಪ್ ಆಗಿದೆ. ಕಾಂಗ್ರೆಸ್ ಅವರು ಅಂತ ಒಪ್ಕೊಂಡಂಗೆ ಆಗೈತಾರೆ. ಸರ್ being a responsible ಒಂತಪ್ಪ ಮಾಡ್ಬಿಟ್ಟಿದ್ದೀನಿ. ಅಪರಾಧ ಮಾಡಿದ್ದೀನಿ, ಯಾಕೆ ನನ್ನ ಅಪರಾಧ